ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ಉದ್ದಿನ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಕರೆಕ್ಟಾದ ಅಳತೆಯಲ್ಲಿ ತುಂಬಾ ಈಸಿ ಇದನ್ನು ಮಾಡಲಿಕ್ಕೆ. ಈ ರೀತಿ ಪರ್ಫೆಕ್ಟಾಗಿ ಉದ್ದಿನ ದೋಸೆ ಮಾಡಬೇಕು ಅಂದರೆ ಈ ರೆಸಿಪಿನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ದೋಸೆ ಮಾಡಲಿಕ್ಕೆ 3 ಕಪ್ಪಷ್ಟು ಅಕ್ಕಿಯನ್ನು ತಗೊಳ್ತಾ ಇದ್ದೇನೆ. ಆಮೇಲೆ ಇದು ಉದ್ದಿನ ಕಾಳು 3/4 ಗ್ಲಾಸಷ್ಟು. ಯಾವ ಗ್ಲಾಸಲ್ಲಿ ಅಕ್ಕಿನ ಅಳತೆ ಮಾಡ್ಕೊಂಡಿದ್ವಲ್ಲ ಸೇಮ್ ಗ್ಲಾಸಲ್ಲಿ ಹಾಕೊಳ್ತಾ ಇದ್ದೇನೆ. ಇದು ಮೆಂತೆ 1 ಟೇಬಲ್ ಸ್ಪೂನ್. ಈಗ ಈ 3 ಐಟಮ್ನ ಚೆನ್ನಾಗಿ ತೊಳ್ಕೊಳ್ಬೇಕು, ಒಂದು 3 ಸರಿ. ಈಗ ಹಾಕಿರೋ ಐಟಮ್ ಎಲ್ಲ ಚೆನ್ನಾಗಿ ತೊಳ್ಕೊಂಡಾಗಿದೆ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು. ಈಗ ಸೇಮ್ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಅವಲಕ್ಕಿ ತಗೊಳ್ತಾ ಇದ್ದೇನೆ. ನಾನಿಲ್ಲಿ ಗಟ್ಟಿ ಅವಲಕ್ಕಿನ ತಗೊಂಡಿದ್ದೇನೆ. ಪೇಪರ್ ಅವಲಕ್ಕಿ ಆದರೂ ಪರವಾಗಿಲ್ಲ. ಇದನ್ನು ಇವಾಗಲೇ ನೆನೆಸ್ಕೊಳ್ಳೋದೇನೋ ಬೇಡ, ರುಬ್ಕೊಳ್ಳೋದಕ್ಕೆ ಅರ್ಧ ಗಂಟೆ ಮುಂಚೆ ನೆನೆಸ್ಕೊಂಡ್ರೆ ಸಾಕು. ಉಳಿದ ಐಟಮ್ಗಳನ್ನು 6 ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ಇವಾಗ 6 ಗಂಟೆ ಆಗಿದೆ, ಅಕ್ಕಿ ಚೆನ್ನಾಗಿ ಸೋಕಾಗಿದೆ ನೋಡಿ. ಈಗ ಅವಲಕ್ಕಿ ಕೂಡ ನಾನೊಂದು ಅರ್ಧ ಗಂಟೆ ಮುಂಚೆ ನೆನೆ ಹಾಕಿಟ್ಟಿದ್ದೆ. ನಾವು ದೋಸೆ ಮಾಡೋದ್ರಿಂದ ಇದನ್ನು ತುಂಬ ನುಣ್ಣಗೆ ರುಬ್ಕೊಳ್ಬೇಕಾಗ್ತದೆ. ಇಡ್ಲಿ ಆಗಿದ್ದರೆ ತರಿ ಆಗಿದ್ದರೂ ಪರವಾಗಿಲ್ಲ. ಈಗ ನೆನೆಸಿಟ್ಟ ಅವಲಕ್ಕಿ ಕೂಡ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ. ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ನಾವು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಬೆಚ್ಚಗಿನ ಜಾಗದಲ್ಲಿ ಮುಚ್ಚಿ ಇಡಬೇಕು. ಇದನ್ನು ನಾವು ಕಡಿಮೆ ಅಂದರೆ ಒಂದು 14 ಗಂಟೆಗಳ ಕಾಲ ಫರ್ಮೆಂಟೇಷನಿಗೆ ಇಡಬೇಕು, ಅಂದರೆ ಹುಳಿ ಬರಲಿಕ್ಕೆ ಇಡಬೇಕು. ನ್ಯಾಚುರಲ್ ಆಗಿ ಹುಳಿ ಬಂದರೆ ತುಂಬ ಚೆನ್ನಾಗಿರ್ತದೆ. ಇವಾಗ ಒಂದು ಮುಚ್ಚಳವನ್ನು ಮುಚ್ಚಿಡಿ. ತುಂಬ ಬೇಗ ಹಿಟ್ಟು ಹುಳಿ ಬರಬೇಕಾದ್ರೆ ಕುಕ್ಕರ್ನ ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿ ಹಿಟ್ಟನ್ನಿಟ್ಟು ಮುಚ್ಚಿಡಿ. ನೋಡಿ, ಇದೀಗ ಚೆನ್ನಾಗಿ ಹುಳಿ ಬಂದಿದೆ. ಸುಮಾರು ಒಂದು 14 ಗಂಟೆಗಳ ಕಾಲ ಒಳಗಿಟ್ಟಿದ್ದೆ ನಾನು ನಿನ್ನೆನೇ ಉಪ್ಪು ಸೇರಿಸಿರೋದ್ರಿಂದ ಇವತ್ತು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ದೋಸೆ ಹಾಕೊಳ್ಳೋಕ್ಕೆ ಮುಂಚೆ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ದೋಸೆ ಹಿಟ್ಟು ತಯಾರಾಗಿದೆ. ನೆಕ್ಸ್ಟ್ ನಾವು ದೋಸೆ ಮಾಡ್ಕೊಳ್ಳೋಣ. ದೋಸೆಗಾವಲಿ ಆಲ್ರೆಡಿ ನಾನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ನಾನ್ ಸ್ಟಿಕ್ ಆಗಿರೋದ್ರಿಂದ ಎಣ್ಣೆ ಸವರೋ ಅವಶ್ಯಕತೆ ಇಲ್ಲ. ಈಗ ಹಿಟ್ಟನ್ನು ಈ ರೀತಿ ಹಾಕ್ಕೊಳ್ಬೇಕು. ನಂತರ ಹಿಟ್ಟು ಸ್ವಲ್ಪ ಡ್ರೈ ಆದ ನಂತರ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಬೇಕು. ನೋಡಿ, ದೋಸೆ ಈಗ ರೆಡಿಯಾಗಿದೆ. ಇನ್ನು ಇದನ್ನು ಚಟ್ನಿ ಜೊತೆ, ಯಾವುದೇ ರೀತಿಯ ಸಾಂಬಾರ್ ಜೊತೆ, ಹಾಗೆ ಬಾಜಿ ಜೊತೆ ಸರ್ವ್ ಮಾಡ್ಬೋದು. ಒಮ್ಮೆ ನಾನು ಹೇಳಿರೋ ಪ್ರಪೋರ್ಷನ್ನಲ್ಲಿ ದೋಸೆನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರ್ತದೆ. ಥ್ಯಾಂಕ್ ಯು.